ಅಮ್ಮ ಬಜ್ಜಿ ಕೊಡಲು ಪಕ್ಕದ ಮನೆಗೆ ಕಳುಹಿಸಿದಳು. ಆಂಟಿ ಇರಲಿಲ್ಲ, ಬದಲಾಗಿ ಅವರ ಮಗ ಇದ್ದ. ಅವನು ನನ್ನನ್ನು ನೋಡಿ, ಆಂಟಿ ಅಡಿಗೆ ಮನೆಯಲ್ಲಿ ಇದ್ದಾರೆ, ಕೊಟ್ಟು ಹೋಗು ಅಂತ ಹೇಳಿದ. ಅಡಿಗೆ ಮನೆಯಲ್ಲಿ ಹುಡುಕಿದೆ, ಆಂಟಿ ಇರಲಿಲ್ಲ. ನಂತರ ಅವನು ಹಿಂದೆಯಿಂದ ಬಂದು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಅಣ್ಣ ಏನು ಮಾಡುತ್ತಿದ್ದೀರಾ ಅಂದಾಗ ನನ್ನ ಬಾಯನ್ನು ಮುಚ್ಚಿದ. ಅಣ್ಣ ಅನ್ನಬಾರದು, ಕಿರಣ್ ಅಂತ ಅನ್ನಬೇಕು. ನನ್ನ ಕೆನ್ನೆ, ಬೆನ್ನು, ಕತ್ತಿಗೆ ಮುತ್ತುಗಳನ್ನು ಕೊಡಲು ಆರಂಭಿಸಿದ. ನನಗೂ ಕೂಡ ಒಂದು ರೀತಿ ಖುಷಿಯಾಗುತ್ತಿತ್ತು, ಆದರೂ ಬೇಡ ಅಂತ ಹೇಳುತ್ತಿದ್ದೆ. ನಂತರ ಹಾಸಿಗೆ ಮೇಲೆ ಮಲಗಿಸಿ ನನ್ನ ಬಟ್ಟೆಯನ್ನು ತೆಗೆಯುತ್ತಿದ್ದಾನೆ. ಈ ರೀತಿಯಾಗಿ ಮಾಡುತ್ತಿದ್ದೀರಾ ಅಂದಾಗ, ನಿನ್ನನ್ನು ನೋಡಿದಾಗಿನಿಂದ ನನಗೆ ನಿನ್ನ ಮೇಲೆ ತುಂಬ ಇಷ್ಟ. ನಾವಿಬ್ಬರು ಮದುವೆ ಆಗೋಣ, ಮದುವೆಗಿಂತ ಮುಂಚೆ ಈ ಮಕ್ಕಳ ಆಟ ಆಡೋಣ ಅಂತ ನನ್ನ ಎದೆಗಳನ್ನು ಕಚ್ಚಿದ. ತುಂಬ ನೋವಾಯಿತು. ಆಗ ಅವನು, ಇದನ್ನೆಲ್ಲ ತಡೆದುಕೊಳ್ಳಬೇಕು, ಇನ್ನೂ ನೋವು ಮಾಡುತ್ತೇನೆ ಅಂತ ಹೊಟ್ಟೆಯ ಬಳಿ ಕಚ್ಚಿದ. ಮುಂದೆ ಆಗಬಾರದ್ದು ಆಗಿಹೋಯಿತು. ನನ್ನ ಹೆಸರು ಶಿಲ್ಪ. ಅಪ್ಪ ಅಮ್ಮನ ಒಬ್ಬಳೆ ಮುದ್ದಿನ ಮಗಳು. ಕೆಳಗೆ ಕಾಲು ಇಟ್ಟರೆ ನಾನು ಸವೆದು ಹೋಗುತ್ತೇನೆ ಅನ್ನುವ ರೀತಿ ಸಾಕಿದ್ದಾರೆ. ಅಪ್ಪ ಮಿಲಿಟರಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅಮ್ಮ ಇಲ್ಲೇ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಟೀಚರ್. ಒಳ್ಳೆಯ ಸಂಪಾದನೆ ಇದೆ. ನನ್ನನ್ನು ತುಂಬ ಚೆನ್ನಾಗಿ ಸಾಕುತ್ತಿದ್ದಾರೆ. ನಾನು ಆಸೆಪಟ್ಟಿದ್ದನ್ನು ಬಾಯಿ ಬಿಟ್ಟು ಕೇಳುವುದರ ಒಳಗೆ ಅವರು ಕೊಡುತ್ತಾರೆ. ಅವರು ನನ್ನ ಸರ್ವಸ್ವ, ಅವರ ಸರ್ವಸ್ವ ನಾನು. ನಮ್ಮ ಪ್ರಪಂಚ ತುಂಬ ಸುಂದರವಾಗಿದೆ. ನಾನು ತುಂಬ ಅದೃಷ್ಟವಂತೆ ಅಂತ ಅನಿಸುತ್ತದೆ. ಅಪ್ಪ ಅಮ್ಮ ನೋಡಲು ಅಷ್ಟೊಂದು ಸುಂದರವಾಗಿಲ್ಲ, ಆದರೆ ನಾನು ತುಂಬ ಸುಂದರವಾಗಿದ್ದೇನೆ. ಬಿಳಿಯ ಮೈಬಣ್ಣ, ತುಂಬ ಸಣ್ಣಗೆ ಇದ್ದೇನೆ, ಉದ್ದ ಇದ್ದೇನೆ. ನನ್ನನ್ನು ನೋಡಿದ ಪ್ರತಿಯೊಬ್ಬರೂ ಕೂಡ ಆಕರ್ಷಕರಾಗುತ್ತಾರೆ. ಅಷ್ಟೊಂದು ಸುಂದರವಾಗಿದ್ದೇನೆ. ನನಗೆ ದುಃಖವಾಗಲಿ ಬೇಸರವಾಗಲಿ ಇಲ್ಲ. ನನ್ನ ಬದುಕಿನ ಬಗ್ಗೆ ಯಾವಾಗಲೂ ಖುಷಿ. ಅಮ್ಮನು ನಾನು ಯಾವಾಗಲೂ ಖುಷಿಯಾಗಿ ಇರಬೇಕು ಆ ರೀತಿ ಮಾಡುತ್ತಾಳೆ. ಅಮ್ಮನ ಗೆಳತಿಯರು ಹೆಚ್ಚು. ಅಮ್ಮ ಸ್ವಲ್ಪ ಜನಗಳಿಗೆ ಇಷ್ಟವಾಗುವ ರೀತಿ ಮಾತನಾಡುತ್ತಾಳೆ. ಎಲ್ಲರ ಪೆಟ್ ಅಮ್ಮ. ಅದರಲ್ಲಿ ತುಂಬ ಕ್ಲೋಸ್ ಅಂದರೆ ರಶ್ಮಿ ಆಂಟಿ. ರಶ್ಮಿ ಆಂಟಿ ಹೇಳಿದ ಹಾಗೆ ಅಮ್ಮ ಕೇಳುವುದು. ಅವರು ಹೇಳಿದ ಮಾತು ವೇದವಾಕ್ಯ. ಇಂದು ಬೆಳಗಿನಿಂದ ಅಮ್ಮ ನನ್ನನ್ನು ಬೈಯುತ್ತಿದ್ದಾಳೆ. ಇದೇ ಮೊದಲ ಬಾರಿ ಈ ರೀತಿ. ಕಾರಣ ತಿಳಿದಿಲ್ಲ. ಅಳುತ್ತಾ ಅಪ್ಪನಿಗೆ ಫೋನ್ ಮಾಡಿದೆ. ಆಗ ಅಪ್ಪ ಅಮ್ಮನನ್ನು ವಿಷಯ ಕೇಳಿದಾಗ, ಇವಳಿಗೆ ಈಗ 18 ವರ್ಷ, ಹುಡುಗರ ಜೊತೆ ಹೇಗೆ ವರ್ತಿಸಬೇಕು, ಮನೆಯಲ್ಲಿ ಅಮ್ಮನ ಜೊತೆ ಹೇಗಿರಬೇಕು ಅನ್ನುವುದು ತಿಳಿದಿಲ್ಲ. ನಿನ್ನೆ ಒಂದು ಹುಡುಗ ಇವಳ ಕೈಯನ್ನು ಹಿಡಿದುಕೊಂಡು ಕೈಯನ್ನು ಇಸುಕುತ್ತಿದ್ದಾನೆ, ಕೆಟ್ಟ ರೀತಿ ಅವಳನ್ನು ನೋಡುತ್ತಾ. ಆದರೂ ಇವಳು ಅದನ್ನು ಎಂಜಾಯ್ ಮಾಡುತ್ತಿದ್ದಾಳೆ. ನನಗೆ ಕೋಪ ಬಂತು. ಆ ಹುಡುಗನಿಗೆ ಹೊಡೆದು ಕಳಿಸಿದೆ. ಅಂದಾಗ ನಾನು ಹೇಳಿದೆ, ಅಮ್ಮ ನಿನ್ನೆ ಅಣ್ಣನಿಗೆ ನೀನು ಅದಕ್ಕ ಹೊಡೆದಿದ್ದು ಅಂತ ಹೇಳಿದಾಗ ಅಮ್ಮ, ಅವನು ನಿನ್ನನ್ನು ಕೆಟ್ಟದಾಗಿ ಬಳಸಿಕೊಳ್ಳುತ್ತಿದ್ದ ಅಂದಾಗ, ಅಂದರೆ ಅಷ್ಟೊಂದು ಇನ್ನೋಸೆಂಟ್ ಆಗಿಬಿಟ್ಟಿದ್ದಾಳೆ. ತುಂಬ ಮುದ್ದು, ಪ್ರೀತಿ, ರಕ್ಷಣೆಯಿಂದ ಸಾಕಿದರೆ ಮಕ್ಕಳಿಗೆ ತಮ್ಮನ್ನು ತಾವು ಹೊರಗಡೆ ಹೇಗೆ ರಕ್ಷಣೆ ಮಾಡಿಕೊಳ್ಳಬೇಕು ಗೊತ್ತಾಗುವುದಿಲ್ಲ ಅಂತ ಅಮ್ಮನಿಗೆ ಅರ್ಥವಾಯಿತು. ನಾನು ತುಂಬ ಬೇಸರದಲ್ಲಿ, ಅಮ್ಮ ವಿಷಯ ಏನು ಕರೆಕ್ಟಾಗಿ ನನಗೆ ತಿಳಿಸು, ನನಗೆ ಅರ್ಥವಾಗುವ ರೀತಿ. ನೀನು ನನ್ನ ಅಮ್ಮ, ನೀನು ಮುಕ್ತವಾಗಿ ನನ್ನ ಜೊತೆ ಮಾತನಾಡಬಹುದು ಅಂತ ನಾನು ಅಮ್ಮನಿಗೆ ಹೇಳಿದೆ. ಆಗ ಅಮ್ಮ, ಗಂಡು ಮಕ್ಕಳಿಗೆ ಆಸೆ ಜಾಸ್ತಿ ಆಗುತ್ತದೆ. ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನು ಕೆಟ್ಟದಾಗಿ ಬಳಸಿಕೊಳ್ಳುತ್ತಾರೆ. ಅದಕ್ಕೆ ಅವರನ್ನು ನಾವು ಮುಟ್ಟಬಾರದು ಅನಾವಶ್ಯಕವಾಗಿ ಅಂತ ಅವಳಿಗೆ ಸ್ವಲ್ಪ ಹೇಳಿದರು. ಹುಡುಗರ ಜೊತೆ ಹುಷಾರಾಗಿರಬೇಕು, ಜೋರಾಗಿ ನಗುವುದು, ಅವರ ಹಿಂದೆ ಮುಂದೆ ಸುತ್ತುವುದು, ಫ್ರೆಂಡ್ಸ್ ಅಂತ ಅವೆಲ್ಲ ಮಾಡಬೇಡ. ನೀನು ಫ್ರೆಂಡ್ಸ್ ಅಂದುಕೊಂಡರೂ ನೀನು ತುಂಬ ನೋಡಲು ಸುಂದರವಾಗಿದ್ದೀಯ, ಅವರು ನಿನ್ನನ್ನು ಬೇರೆ ರೀತಿ ನೋಡುತ್ತಾರೆ ಅಂದಾಗ ನನಗೆ ಶಾಕ್ ಆಯಿತು. ನನಗೆ ಇರುವುದೆಲ್ಲ ಹುಡುಗ ಫ್ರೆಂಡ್ಸ್, ಅಂದರೆ ಪ್ರತಿಯೊಬ್ಬರೂ ಕೂಡ ನನ್ನ ಜೊತೆ ಫಿಸಿಕಲ್ ರಿಲೇಷನ್ಗೆ ಇಷ್ಟಪಡುತ್ತಾರ. ಅಮ್ಮ ಹೇಗೆ ಮಾತನಾಡುತ್ತಾಳೆ ಅಂತ ಶಿಲ್ಪ ಬೇಸರ ಮಾಡಿಕೊಂಡು ರೂಮಿಗೆ ಹೋದಳು. ಶಿಲ್ಪಾಳ ಅಮ್ಮನಿಗೆ ತಲೆನೋವು ಬಂತು. ಈ ಹುಡುಗಿಗೆ ಇನ್ನೂ ಅರ್ಥವಾಗಿಲ್ಲ, ನಾವೇನು ಮಾಡಲಿ ಅಂತ.
ಜೋರಾಗಿ ಮಾತನಾಡುತ್ತಾಳೆ, ಜೋರಾಗಿ ನಗುತ್ತಾಳೆ. ಹುಡುಗರು ಹುಡುಗಿಯರು ಅನ್ನುವ ರೀತಿ ಭೇದವಿಲ್ಲ. ಹೊಸಬರು ಸಿಕ್ಕರೂ ಕೂಡ ಅದೇ ರೀತಿ ಹ್ಯಾಂಡ್ಶೇಕ್ ಮಾಡುತ್ತಾಳೆ. ತುಂಬ ಪ್ರೀತಿಯಿಂದ ಮಾತನಾಡುತ್ತಾಳೆ. ಯಾರ ಮನಸ್ಸು ಹೇಗಿರುತ್ತದೆಯೋ ಅಂತ ತಿಳಿಯದೆ ಶಿಲ್ಪಾಳ ಅಮ್ಮ ಒಂದು ಕೆಲಸದವಳನ್ನು ಜೊತೆ ಇಟ್ಟಿದ್ದಾಳೆ ಕಾವಲಿಗೆ. ಆದರೂ ಕೂಡ ಶಿಲ್ಪ ಅವಳನ್ನು ಯಾಮಾರಿಸಿ ಹೊರ ಹೋಗುತ್ತಾಳೆ. ಇವಳ ಮನಸ್ಸಲ್ಲಿ ಕೆಟ್ಟದ್ದು ಇರುವುದಿಲ್ಲ. ಚೆಲ್ಲಾಗಿ ಹಾಡುತ್ತಾಳೆ. ಅದನ್ನು ಹುಡುಗರು ಮಿಸ್ಯೂಸ್ ಮಾಡಿಕೊಂಡು ಬಿಟ್ಟರೆ ನನಗೆ ಕಷ್ಟ. ಅವಳ ಅಪ್ಪನಿಗೆ ಹೇಗೆ ಮುಖ ತೋರಿಸಲಿ ಅಂತ. ಆದರೆ ಶಿಲ್ಪಾಳಿಗೆ ನನಗೇನು ಭಯವಿಲ್ಲ ಅಂತ ಹೇಳುತ್ತಾಳೆ. ಒಮ್ಮೊಮ್ಮೆ ಅವರ ಅಮ್ಮ ಓವರ್ ಥಿಂಕಿಂಗ್ ಮಾಡುತ್ತಾರೆ ಏನೋ ಅಂತ ಅನಿಸುತ್ತದೆ. ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಹುಷಾರಾಗಿ ಇರಬೇಕು. ಕಾಲ ತುಂಬ ಕೆಟ್ಟೋಗಿದೆ. ಶಿಲ್ಪ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಓದುತ್ತಾಳೆ. ಪ್ರತಿ ಕೆಲಸವನ್ನು ಚೆನ್ನಾಗಿ ಮಾಡುತ್ತಾಳೆ. ಅದರಲ್ಲಿ ಯಾವುದೇ ಮೋಸವಿಲ್ಲ. ಆದರೆ ಸ್ವಲ್ಪ ಚೆಲ್ಲಾಗಿ ಹಾಡುತ್ತಾಳೆ. ಮನೆ ಕೆಲಸದ ಆಂಟಿ ಸಾಕಮ್ಮ ಇಂದು ತುಂಬ ತರಕಾರಿಗಳನ್ನು ತಂದಿದ್ದರು. ಇಷ್ಟೊಂದು ಏಕೆ ಅಂತ ಅಮ್ಮ ಕೇಳುತ್ತಿದ್ದಳು. ಶಿಲ್ಪ ನೆನ್ನೆ ಕೇಳುತ್ತಿದ್ದಳು. ಹೀರೆಕಾಯಿ ಬಜ್ಜಿ ಅಂದರೆ ಅವಳಿಗೆ ಇಷ್ಟ ಅಂತೆ. ಅದನ್ನು ಮಾಡೋಣ ಅಂತ ತಂದೆ ಅಂತ ಶಿಲ್ಪಾಳ ಕೆನ್ನೆಯನ್ನು ಗಿಲ್ಲಿದಳು. ಆಗ ಶಿಲ್ಪ, ಆಂಟಿ ನೀವೆಷ್ಟು ಒಳ್ಳೆಯವರು, ನೀವು ನನ್ನನ್ನು ಎಷ್ಟು ಪ್ರೀತಿ ಮಾಡುತ್ತೀರಾ ಅಂತ ಹೇಳಿದಳು. ಶಿಲ್ಪಾಳ ಅಮ್ಮನಿಗೆ ತುಂಬ ಖುಷಿಯಾಯಿತು. ನಾನು ಇಲ್ಲವಾದರೂ ನನ್ನ ಮಗಳನ್ನು ಇವಳು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಅಂತ ಖುಷಿಯಿಂದ ಬಜ್ಜಿ ಮಾಡಿದರು. ಇಡೀ ಒಟ್ಟಾರಕ್ಕೆ ಆಗುವಷ್ಟು ಬಜ್ಜಿ ಮಾಡಿದರು. ಯಾಕಮ್ಮ ಇಷ್ಟೊಂದು ಮಾಡಿದ್ದೀಯಾ ಅಂದರೆ ಎಲ್ಲರ ಮನೆಗೆ ಕೊಡಬೇಕು, ನಾವೇ ತಿಂದು ಬಿಟ್ಟರೆ ಅಂತ ಆಂಟಿಯ ಕೈಯಲ್ಲಿ ತುಂಬ ಮನೆಗೆ ಬಜ್ಜಿ ಕಳಿಸಿದರು. ಶಿಲ್ಪಾಳ ಅಮ್ಮ ಅವಳ ಪ್ರೀತಿಯ ಗೆಳತಿ ರಶ್ಮಿಯ ಮನೆಗೆ ಬಜ್ಜಿ ಕೊಡಲು ಹೋಗುತ್ತಿದ್ದಳು. ಅಷ್ಟರಲ್ಲಿ ಅವಳಿಗೆ ಸ್ಕೂಲಿನಿಂದ ಇಂಪಾರ್ಟೆಂಟ್ ಕಾಲ್ ಬಂತು. ಅದನ್ನು ರಿಸೀವ್ ಮಾಡಿ ಮಾತನಾಡುತ್ತಿದ್ದಳು. ಆಗ ಶಿಲ್ಪಾಳಿಗೆ ಹೇಳಿದ್ದಳು, ಇದನ್ನು ರಶ್ಮಿ ಆಂಟಿ ಮನೆಗೆ ಕೊಡು, ಬಜ್ಜಿ ತಣ್ಣಗಾಗಿ ಬಿಡುತ್ತದೆ ಅಂತ. ಖುಷಿಯಿಂದ ಶಿಲ್ಪ ಅದನ್ನು ತೆಗೆದುಕೊಂಡು ಹೋದಳು. ಏಕೆಂದರೆ ರಶ್ಮಿಯ ಮಗ ತುಂಬ ಚೆನ್ನಾಗಿ ಇದ್ದಾನೆ. ಶಿಲ್ಪ ರಶ್ಮಿ ಮನೆಗೆ ಬಜ್ಜಿ ಕೊಡಲು ಹೋದಾಗ ಅವರ ಮಗ ಕಿರಣ್ ಖುಷಿಯಿಂದ ಬಾಗಿಲು ತೆಗೆದು ಅವಳನ್ನು ಕಿಟಕಿಯಿಂದ ನೋಡಿದ್ದ. ಅವಳು ಬರುವುದನ್ನು. ತುಂಡು ಲಂಗ ಹಾಕಿದ್ದಾಳೆ, ಸ್ಲೀವ್ಲೆಸ್ ಬ್ಲೌಸ್, ಉದ್ದನೆಯ ಕೂದಲು, ಅದನ್ನು ಕೆಳಗೆ ಬಿಟ್ಟಿದ್ದಾಳೆ. ತುಂಬ ಸುಂದರವಾಗಿದ್ದಾಳೆ. ಅವನಿಗೂ ಇವಳ ಮೇಲೆ ಅಟ್ರಾಕ್ಷನ್. ಅವನು 3 ವರ್ಷ ದೊಡ್ಡವನು, ಇವಳು 3 ವರ್ಷ ಚಿಕ್ಕವಳು. ಇವಳು ನಾಚಿಕೆಯಿಂದ ಅಮ್ಮ ಆಂಟಿಗೆ ಬಜ್ಜಿ ಕೊಟ್ಟು ಬಾ ಅಂತ ಹೇಳಿದರು ಅಂತ ಹೇಳಿದಳು. ಆಗ ಅವನು, ಆಂಟಿ ಅಡಿಗೆ ಮನೆಯಲ್ಲಿ ಇದ್ದಾರೆ, ಹೋಗಿ ಬಜ್ಜಿ ಕೊಡು ಅಂತ ಹೇಳಿದ. ಆಗ ಅವಳು ಅಡುಗೆ ಮನೆಗೆ ಹೋಗಿ ಆಂಟಿ ಅಂತ ಎಲ್ಲ ಕಡೆ ಹುಡುಕುತ್ತಿದ್ದಾಳೆ. ಬಾತ್ರೂಮ್, ದೇವರ ಮನೆ, ರೂಮು, ಕಿಚನ್ ಎಲ್ಲೂ ಕೂಡ ಆಂಟಿ ಇಲ್ಲ. ಆಗ ಅವಳು, ಅಯ್ಯೋ ಆಂಟಿ ಎಲ್ಲಿ ಹೋದರು ಅಂತ ಯೋಚಿಸುತ್ತಾ ನಿಂತಿರುತ್ತಾಳೆ. ಅಲ್ಲಿಗೆ ಬಂದ ಕಿರಣ್ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಅವಳ ಕೆನ್ನೆಗೆ ಮುತ್ತು ಕೊಟ್ಟ. ಇವಳು ನನಗೆ ಏನು ಮಾಡುತ್ತಿದ್ದೀಯಾ ಅಂತ ಪುನಃ ಕೇಳಿದ ತಕ್ಷಣ ಅವನು ಅವಳ ತುಟಿಗೆ ಮುತ್ತು ಕೊಟ್ಟ. ಅವಳಿಗೂ ಇಷ್ಟವಾಯಿತು. ನಾವಿಬ್ಬರು ಸ್ವಲ್ಪ ಹೊತ್ತು ಮಕ್ಕಳ ಆಟ ಆಡೋಣ ಬಾ ಅಂತ ಕರೆದ ಅವಳನ್ನು. ಇವಳು ಅಮ್ಮ ಬೈಯುತ್ತಾರೆ ಅಂದಾಗ, ನಿನ್ನ ಅಮ್ಮನೇ ಹೇಳಿದ್ದು, ನಿನ್ನ ಅಮ್ಮ ನಮ್ಮಿಬ್ಬರಿಗೂ ಮದುವೆ ಮಾಡುತ್ತಾರೆ, ಮದುವೆಗಿಂತ ಮುಂಚೆ ಒಮ್ಮೆ ಮಕ್ಕಳ ಆಟ ಆಡೋಣ ಅಂದಾಗ ಅವಳು ನಾಚಿಕೊಂಡಳು. ಅವಳ ಮುಖ ಸಂಪೂರ್ಣವಾಗಿ ಕೆಂಪಾಯಿತು. ಅವನು ಅವಳನ್ನು ನಿಧಾನವಾಗಿ ಕರೆದುಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿದ. ಅವಳನ್ನು ಮುದ್ದಿಸಲು ಆರಂಭಿಸಿದ. ಇವಳಿಗೆ ಖುಷಿಯಾಗುತ್ತಿತ್ತು. ಇದೆಲ್ಲ ಹೊಸದು. ಇಬ್ಬರೂ ಕೂಡ ಟೀನೇಜ್. ಮೇಲಿನಿಂದ ಕೆಳಗಿನವರೆಗೂ ಮುದ್ದಿಸುತ್ತಿದ್ದ. ಅವಳ ಬಟ್ಟೆಯನ್ನು ತೆಗೆಯಲು ಆರಂಭಿಸಿದ. ಆಗ ಅವಳು ಅವನ ಕೈಯನ್ನು ಹಿಡಿದುಕೊಂಡಳು. ಬಟ್ಟೆಯನ್ನು ತೆಗೆಯುವುದು ಬೇಡ, ಹಾಗೆ ಆಟ ಆಡೋಣ ಅಂತ ಮೊದಲು ಒಪ್ಪಿದ. ಆದರೆ ಕೊನೆಗೆ ಅವನು ತನ್ನ ಕೈಯಿಂದ ಅವಳ ಬಟ್ಟೆಯನ್ನು ತೆಗೆದು ಅವಳ ಎದೆಗಳನ್ನು ಕಚ್ಚಿದ. ನನಗೆ ನೋವಾಗುತ್ತದೆ ಅಂದಾಗ ಮಕ್ಕಳ ಆಟದಲ್ಲಿ ಇದೆಲ್ಲ ಸಹಜ ಅಂತ ಅವಳ ಸೊಂಟವನ್ನು ಕಚ್ಚಲು ಶುರು ಮಾಡಿದ. ಅವಳು ಅಮ್ಮ ಅಂತ ಅನ್ನಬೇಕಾದಾಗ
ಇವನಿಗೆ ಒಂದು ರೀತಿ ಖುಷಿಯಾಗುತ್ತಿತ್ತು. ಇನ್ನೂ ಜೋರಾಗಿ ಕಿರುಚು, ಇನ್ನೂ ಜೋರಾಗಿ ಕಿರುಚು ಅಂತ ಅವಳನ್ನು ಪ್ರಚೋದನೆ ಮಾಡುತ್ತಿದ್ದ. ಅಂದು ಅವಳ ರಸವನ್ನು ಸಂಪೂರ್ಣವಾಗಿ ಹೀರಿದ. ಎಲ್ಲ ಕೆಲಸವಾದ ಮೇಲೆ ಅವನೇ ಅವಳಿಗೆ ಬಟ್ಟೆಯನ್ನು ಸರಿಯಾಗಿ ಹಾಕಿ ಕೂದಲನ್ನು ಸೆಟ್ ಮಾಡಿ ಕಳಿಸಿದ. ಅವರ ಅಮ್ಮ ಕೇಳಿದಳು, ಏಕೆ ಇಷ್ಟು ಲೇಟಾಗಿ ಬಂದೆ ಅಂದಾಗ ಅವಳು ಏನನ್ನೋ ಹೇಳಲು ಹೋದಳು. ಸರಿ ಸರಿ ಹೋಗಿ ನೀನು ಊಟ ಮಾಡಿ ಮಲಗು, ನನಗೆ ಸ್ವಲ್ಪ ಕೆಲಸವಿದೆ, ಹೊರಗೆ ಹೋಗಿ ಬರುತ್ತೇನೆ ಅಂತ ಹೇಳಿದಳು. ಆಂಟಿ ಮನೆಯಲ್ಲೇ ಇದ್ದಾಳೆ, ಅವಳ ಜೊತೆ ಇರು ಅಂತ ಹೇಳಿ ಹೋದಳು. ಇವಳಿಗೆ ಒಂದು ರೀತಿ ವಿಚಿತ್ರ ಅಂತ ಅನಿಸುತ್ತಿತ್ತು. ಮನಸ್ಸಿನಲ್ಲಿ ತಾನು ತಪ್ಪು ಮಾಡಿದೆ ಅಥವಾ ಎಲ್ಲರೂ ಮಾಡುತ್ತಾರಾ, ನಾನು ಮಾತ್ರ ಮಾಡಿದ್ದ ಅಂತ ಕೆಲಸದವಳ ಬಳಿ ನಿಧಾನವಾಗಿ ಕೇಳುತ್ತಾಳೆ ಈ ವಿಷಯದ ಬಗ್ಗೆ. ಆಗ ಅವಳು ಹಳ್ಳಿಯವಳು ಆಗಿದ್ದರಿಂದ ಅದನ್ನು ವಿವರವಾಗಿ ಹೇಳುತ್ತಾಳೆ. ಹೆಣ್ಣು ಮಕ್ಕಳಿಗೆ ಮಾನ ಮರ್ಯಾದೆ ದೊಡ್ಡದು. ಯಾರಾದರೂ ಮುಟ್ಟಿದರೆ ಅವರ ಕೆನ್ನೆಗೆ ಹೊಡೆಯಬೇಕು. ಗಂಡು ಮಕ್ಕಳು ತಮ್ಮ ಕೆಲಸವನ್ನು ಮುಗಿಸಿಕೊಂಡು ಹೊರಟು ಹೋಗುತ್ತಾರೆ. ನೀನು ಹೆಣ್ಣು ಮಗು ಅಂತ ಏನೋ ಹೇಳುತ್ತಾ ಅವಳ ಕತ್ತಿನ ಬಳಿ ಇದ್ದ ಮಾರ್ಕನ್ನು ನೋಡಿ ಅವರಿಗೆ ಅನುಮಾನ ಬಂತು. ಇದೇನು ಅಂತ ಕೇಳಿದಾಗ ಇದು ಅಂತ ಅವಳು ಅಳಲು ಶುರು ಮಾಡಿದಳು. ಆಗ ಕೆಲಸದವಳಿಗೆ ಅರ್ಥವಾಯಿತು, ಇವಳು ಏನೋ ಹೆಚ್ಚು ಕಡಿಮೆ ಮಾಡಿಕೊಂಡಿದ್ದಾಳೆ ಅಂತ. ಶಿಲ್ಪ ಚಾಚು ಚಪ್ಪದೆ ಪ್ರತಿ ವಿಷಯವನ್ನು ಹೇಳಿದಳು. ಆಗ ಇವಳು ಬಾಯಿ ಮೇಲೆ ಕೈ ಇಟ್ಟುಕೊಂಡು ಇವಳು ಕೂಡ ಅಳಲು ಶುರು ಮಾಡಿದಳು. ಶಿಲ್ಪಾಳ ಅಮ್ಮನಿಗೆ ಫೋನ್ ಮಾಡಿ ಎಲ್ಲ ವಿಷಯವನ್ನು ಹೇಳಿದರು. ನಂತರ ಶಿಲ್ಪಾಳ ಅಮ್ಮ ಬೇಗ ಬಂದು ಮಗಳ ಕೆನ್ನೆಗೆ ಬಾರಿಸಿದರು. ನಿನ್ನನ್ನು ನಾನು ತುಂಬ ಪ್ರೀತಿಸಿದೆ. ನಿನ್ನನ್ನು ನೋಡಿಕೊಳ್ಳಲು ಒಬ್ಬಳು ಕೆಲಸದವಳನ್ನು ಕೂಡ ಇಟ್ಟೆ. ಆದರೆ ಕೊನೆಗೂ ನೀನು ನಿನ್ನ ಸರ್ವಸ್ವವನ್ನು ಕಳೆದುಕೊಂಡಿದ್ದೀಯ. ನಾಚಿಕೆ ಆಗುವುದಿಲ್ಲವೇ ನಿನಗೆ ಅಂದಾಗ, ಅಮ್ಮ ನೀನು ನನಗೂ ಮತ್ತು ಕಿರಣ್ಗೂ ಮದುವೆ ಮಾಡುತ್ತೀಯಂತೆ ಅವನು ಹೇಳಿದ ಅಂದ ತಕ್ಷಣ ಇನ್ನೊಂದು ಏಟು ಅವಳ ಕೆನ್ನೆಗೆ ಬಿತ್ತು. ಅವನೊಬ್ಬ ಪರೋಡಿ, 10th 4 ಸಲ ಫೇಲ್ ಮಾಡಿದ್ದಾನೆ. ಅವನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡುವುದಿಲ್ಲ ಅಂತ ಹೇಳಿ ನನ್ನ ಕೈಯನ್ನು ಹಿಡಿದುಕೊಂಡು ರಶ್ಮಿ ಆಂಟಿಯ ಮನೆಗೆ ಕರೆದುಕೊಂಡು ಹೋದರು. ಆಗ ರಶ್ಮಿ ಆಂಟಿ ಏನಾಯಿತು, ಯಾಕೆ ಇಷ್ಟೊಂದು ಗಾಬರಿಯಲ್ಲಿ ಇದ್ದೀಯಾ ಅಂತ ಕೇಳಿದಾಗ, ನಿನ್ನ ಮನೆಗೆ ಬಜ್ಜಿ ಕೊಡಲು ಕಳಿಸಿದ್ದೆ, ಆದರೆ ನಿನ್ನ ಮಗ ನನ್ನ ಮಗಳನ್ನು ಕೆಟ್ಟದಾಗಿ ಬಳಸಿಕೊಂಡಿದ್ದಾನೆ ಅಂತ ಚೆನ್ನಾಗಿ ಆ ಹುಡುಗನನ್ನು ಹಿಡಿದುಕೊಂಡು ಹೊಡೆಯುತ್ತಾರೆ. ಆಗ ರಶ್ಮಿ ಇವರಿಬ್ಬರಿಗೂ ಮದುವೆ ಮಾಡಿಬಿಡೋಣ ಅಂದಾಗ, ಈ ಜನ್ಮದಲ್ಲಿ ಸಾಧ್ಯವಿಲ್ಲ, ಕೆಲಸಕ್ಕೆ ಬರದ ನಿನ್ನ ಮಗನಿಗೆ ಕೊಟ್ಟು ನನ್ನ ಮಗಳನ್ನು ಮದುವೆ ಮಾಡುವುದು ಒಂದೇ, ನನ್ನ ಮನೆಯಲ್ಲಿ ಇಟ್ಟುಕೊಳ್ಳುವುದು ಒಂದೇ ಅಂತ ಕೋಪದಿಂದ ಅಮ್ಮ ಅವರ ಮರ್ಯಾದೆಯನ್ನು ತೆಗೆದು ಮನೆಗೆ ಕರೆದುಕೊಂಡು ಬಂದಳು. ನಾನು ಅಂದುಕೊಳ್ಳದೇ ಇರುವುದು ಆಗಿ ಹೋಯಿತು. ರಾತ್ರೋರಾತ್ರಿ ನಮ್ಮ ಬಟ್ಟೆ ನಮ್ಮ ಸಾಮಾನುಗಳನ್ನು ಪ್ಯಾಕ್ ಮಾಡಿ ಬೆಳಿಗ್ಗೆ ಆಗುವುದರ ಒಳಗೆ ಊರು ಬಿಟ್ಟು ಹೊರಟು ಹೋದೆವು. ನಾನು ಮತ್ತು ಅಮ್ಮನ ತಂಗಿ ಹೈದರಾಬಾದ್ನಲ್ಲಿ ಇದ್ದಾಳೆ. ಅವಳ ಮನೆಗೆ ಹೋದೆವು. ನನಗೆ ಇಷ್ಟವಿರಲಿಲ್ಲ ನಮ್ಮ ಊರು, ನನ್ನ ಫ್ರೆಂಡ್ಸ್, ನನ್ನ ಕೆಲಸದ ಆಂಟಿ ಎಲ್ಲರನ್ನು ಬಿಟ್ಟು ಹೋಗುವುದು. ಆದರೆ ನಾನು ಮಾಡಿದ ತಪ್ಪಿನಿಂದ ಅಮ್ಮನಿಗೆ ತುಂಬ ನೋವಾಗಿದೆ. ಈಗ ಅಮ್ಮನ ಮಾತನ್ನು ಕೇಳಲೇಬೇಕು. ಅಮ್ಮ ತುಂಬ ಕೋಪದಲ್ಲಿ ಇದ್ದಾಳೆ, ನನಗೆ ಹೊಡೆಯುತ್ತಾಳೆ. ಈಗ ನಾನೇನಾದರೂ ಹೆಚ್ಚು ಮಾತನಾಡಿದರೆ ಆಗಿದ್ದು ಹಾಗೆ ಹೋಗಲಿ, ಅಮ್ಮ ಹೇಳಿದ ಹಾಗೆ ಕೇಳಿಬಿಡುತ್ತೇನೆ ಅಂತ ಮನಸ್ಸನ್ನು ಗಟ್ಟಿ ಮಾಡಿದೆ. ಆದರೆ ಅಮ್ಮ ಹೋದ ಕಡೆಯೆಲ್ಲ ನನ್ನ ವಿಷಯ ಹೇಳಿ ಮರ್ಯಾದೆ ತೆಗೆಯುತ್ತಾಳೆ. ಇಲ್ಲೂ ಕೂಡ ಅವಳ ತಂಗಿಯ ಬಳಿ ನನ್ನ ವಿಷಯವನ್ನು ಹೇಳುತ್ತಿದ್ದಾಳೆ. ಅಮ್ಮ ಅಮ್ಮ ಅಂತ ಕರೆಯುತ್ತಿದ್ದೇನೆ. ನಾನು ಮಾಡಿದ ತಪ್ಪಿಗೆ ಇದು ಪ್ರಾಯಶ್ಚಿತ ಅಂತ ಅನಿಸಿತು. ಈಗ ಇಲ್ಲೇ ನನ್ನನ್ನು ಕಾಲೇಜಿಗೆ ಸೇರಿಸಿದರು. ಮೊದಲು ಓದುವ ಆಸಕ್ತಿ ಇರಲಿಲ್ಲ. ಆದರೆ ದಿನಗಳು ಕಳೆದಂತೆ ನಾನು ಮಾಡಿದ ತಪ್ಪು ನನಗೆ ಅರಿವಾಯಿತು. ಅಮ್ಮನ ತಾಯಿಯ ವಾತ್ಸಲ್ಯದ ಬಗ್ಗೆ ಕೂಡ ನನಗೆ ತಿಳಿಯಿತು. ಅಮ್ಮ ನನ್ನನ್ನು ರಶ್ಮಿ ಮತ್ತು ಅವರ ಮಗನಿಂದ ಕಾಪಾಡಲು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ ಅನ್ನುವ ವಿಷಯ ತಿಳಿದು ಅಮ್ಮನ ಮೇಲೆ ಗೌರವ ಹೆಚ್ಚಾಯಿತು. ಅಮ್ಮ ಗೌರ್ಮೆಂಟ್ ಕೆಲಸವನ್ನು ಬಿಟ್ಟು ನನಗಾಗಿ ಇಲ್ಲಿ ಪ್ರೈವೇಟ್ ಸ್ಕೂಲ್ನಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಅವಳ ತ್ಯಾಗ ದೊಡ್ಡದು, ಜೀವನ ತುಂಬ ಸುಂದರವಾಗಿರುತ್ತದೆ ಅಂತ ಅಂದುಕೊಂಡಿದ್ದೆ. ಆದರೆ ದಿನಗಳು ಕಳೆದಂತೆ ನನಗೆ ಕಷ್ಟವಾಗುತ್ತಿದೆ, ಏಕೆಂದರೆ ನನ್ನ ವಿದ್ಯಾಭ್ಯಾಸ ಹೆಚ್ಚಾಗುತ್ತಿದೆ.
ಹಗಲು ರಾತ್ರಿ ಓದಬೇಕು. PUC ಆದ ಮೇಲೆ ನನಗೆ ಮೆಡಿಕಲಲ್ಲಿ ಫ್ರೀ ಸೀಟ್ ಸಿಕ್ಕಿತು. ಆಗ ಅಮ್ಮ ಖುಷಿಯಿಂದ ಮೆಡಿಕಲ್ ಮಾಡಿಸಿದಳು. ದಿನಗಳು ಕಳೆದಂತೆ ನಾನು ಮಾಡಿದ ತಪ್ಪನ್ನು ಅವಳು ಕ್ಷಮಿಸುತ್ತಾ ಇದ್ದಾಳೆ. ಹಗಲು ರಾತ್ರಿ ಕಷ್ಟಪಟ್ಟು ಓದಿದೆ, ಡಾಕ್ಟರ್ ಆದೆ. ಈಗ ಅಮ್ಮ ತುಂಬ ಪ್ರೌಡಿಂದ ಫೀಲ್ ಆಗುತ್ತಾಳೆ. ನನ್ನ ಮಗಳು ಅಂತ ಪ್ರತಿಯೊಬ್ಬರ ಬಳಿ ಹೇಳುತ್ತಾಳೆ. ನಾನು ಮಾಡಿದ ಆ ಒಂದು ತಪ್ಪನ್ನು ಅಮ್ಮ ಮರೆತಿದ್ದಾಳೆ. ಆದರೆ ಪ್ರತಿದಿನ ಪ್ರತಿಕ್ಷಣ ಅದು ನನ್ನನ್ನು ತಿನ್ನುತ್ತದೆ. ಒಳ್ಳೆಯ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ, ಕೈ ತುಂಬ ಸಂಬಳ ಬರುತ್ತದೆ. ಆದರೆ ಅಪ್ಪ ಅಮ್ಮನಿಗೆ ಇರುವ ಚಿಂತೆ ನನ್ನ ಮದುವೆ. ನನಗೆ ಚಿಕ್ಕಂದಿನಲ್ಲಿ ಆಗಿದ್ದ ಆ ಸಮಸ್ಯೆಯಿಂದ ಮದುವೆ ಆಗಲು ಇಷ್ಟವಿಲ್ಲ. ರಶ್ಮಿ ಆಂಟಿ ಅವರು ಪುನಃ ಹೈದರಾಬಾದ್ಗೂ ಬಂದಿದ್ದರು ನನ್ನನ್ನು ಹುಡುಕಿಕೊಂಡು. ಆಗ ಅಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ, ನಮ್ಮ ಮಗಳಿಗೆ ಏನಾದರೂ ತೊಂದರೆ ಮಾಡಿದರೆ ಅಂತ ಹೇಳಿ ಚೆನ್ನಾಗಿ ಬೈದು ಕಳಿಸಿದ್ದರು. ಆದರೂ ಕೂಡ ಅಮ್ಮ ಮನಸ್ಸಿನಿಂದ ತುಂಬ ನೋವನ್ನು ತಿನ್ನುತ್ತಿದ್ದಾಳೆ. ಅವಳ ಕಷ್ಟ ನನಗೆ ಮಾತ್ರ ಗೊತ್ತು. ರಾತ್ರಿಯೆಲ್ಲ ನಿದ್ರೆ ಮಾಡುವುದಿಲ್ಲ ಅವಳು. ಮುಂದೆ ನಮ್ಮ ಮಗಳ ಗತಿ ಏನು? ನಾವು ಇರುವವರೆಗೂ ಅವಳನ್ನು ನೋಡಿಕೊಳ್ಳುತ್ತೇವೆ. ಆದರೆ ಅವಳಿಗೆ ಜೀವನದ ಸಂಗಾತಿ ಬೇಕು ಅಂತ ಅಮ್ಮ ತುಂಬ ಕಷ್ಟ ಪಡುತ್ತಿದ್ದಾಳೆ. ಅವಳನ್ನು ಈ ಪರಿಸ್ಥಿತಿಯಲ್ಲಿ ನೋಡಲು ನನಗೆ ಸಾಧ್ಯವಾಗುತ್ತಿಲ್ಲ. ನಮ್ಮ ಕಷ್ಟ ದೇವರಿಗೆ ಅರ್ಥವಾಗಿರಬೇಕು. ಅವನ ಬದಲಿಗೆ ಅವನು ಯಾರನ್ನಾದರೂ ಭೂಮಿಗೆ ಕಳಿಸುತ್ತಾನೆ ಅಲ್ಲವೇ? ಇಂದು ಕೂಡ ಅದೇ ರೀತಿ ಆಯಿತು. ಬೆಳಿಗ್ಗೆ ಆಗಿದೆ, ನಾವಿನ್ನೂ ಎದ್ದೇ ಇಲ್ಲ. ಆಗಲೇ ತಾಂಬೂಲವನ್ನು ತೆಗೆದುಕೊಂಡು ಅಪ್ಪನ ದೂರದ ಸಂಬಂಧಿಕರು ಬಂದಿದ್ದರು ನನ್ನನ್ನು ಕೇಳಲು ಮದುವೆಗಾಗಿ. ನಾನು ಮದುವೆಗೆ ಒಪ್ಪಿಲ್ಲ. ಆಗ ಅಮ್ಮ ಹುಡುಗನ ಜೊತೆ ಒಂದು ಬಾರಿ ಮಾತನಾಡು ಅಂತ ಹೇಳಿದರು. ಹುಡುಗನ ಮುಖ ನೋಡಿದಾಗ ಈ ಮುಖವನ್ನು ಎಲ್ಲೋ ನೋಡಿದ್ದೇನೆ ಅಂತ ಅನಿಸಿತು. ಅವನು ಬೇರೆ ಯಾರೂ ಅಲ್ಲ, ಅಮ್ಮನ ಪ್ರೀತಿಯ ವಿದ್ಯಾರ್ಥಿ ಸೂರಜ್. ಮಾತನಾಡಬೇಕಾದಾಗ ಅವನು ತುಂಬ ವರ್ಷಗಳಿಂದ ಪರಿಚಯ ಅಂತ ಅನಿಸಿತು. ಮದುವೆ ಬಗ್ಗೆ ಬಂದಾಗ ನಾನು ನನಗೆ ಚಿಕ್ಕಂದಿನಲ್ಲಿ ನಡೆದ ವಿಷಯದ ಬಗ್ಗೆ ಮಾತನಾಡಲು ಹೋದೆ. ಆಗ ಅವನು ಹೇಳಿದ, ಮೇಡಮ್ ಎಲ್ಲವನ್ನು ನನಗೆ ಹೇಳಿದ್ದಾರೆ. ಅದಕ್ಕಿಂತ ಹೆಚ್ಚಿಗೆ ನನಗೆ ನಿಮ್ಮ ಪಾಸ್ಟ್ ಬಗ್ಗೆ ಏನೂ ಬೇಡ. ನೀವು ಇಂದು ನನ್ನ ಜೊತೆ ಹೇಗೆ ಇರುತ್ತೀರಾ ಅದು ಮಾತ್ರ ಸಾಕು. ಈಗಿನ ಕಾಲದಲ್ಲಿ ಬೇಕು ಅಂತ ತಪ್ಪು ಮಾಡಿ ಬ್ರೇಕಪ್ ಮಾಡಿಕೊಳ್ಳುತ್ತಾರೆ. ಅಂತಹುದರಲ್ಲಿ ನಿಮಗೆ ತಿಳಿಯದೇ ಇಲ್ಲ ಸರಿಯಾಗಿ. ಆ ಸಮಯದಲ್ಲಿ ಆದ ತಪ್ಪಿಗೆ ನೀವೇಕೆ ಶಿಕ್ಷೆ ಕೊಟ್ಟುಕೊಳ್ಳುತ್ತೀರಾ? ಪ್ಲೀಸ್ ನನಗೆ ಒಂದೇ ಒಂದು ಅವಕಾಶ ಮಾಡಿಕೊಡಿ. ನಿಮ್ಮನ್ನು ಪ್ರೀತಿಸಲು, ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಲು. ನಾನು ಕೂಡ ಒಂದು ಗೌರವಾನ್ವಿತವಾದ ಕೆಲಸದಲ್ಲಿ ಇದ್ದೇನೆ ಅಂತ ಅವನು ಅವಳಿಗೆ ಪ್ರಪೋಸ್ ಮಾಡಿದ. ನಿಜವಾಗಲು ಅವನ ಮಾತುಗಳಲ್ಲಿ, ಅವನ ಕಣ್ಣುಗಳಲ್ಲಿ ಸತ್ಯ ಇದೆ ಅಂತ ಅವಳಿಗೆ ಅನಿಸಿ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಇದನ್ನೆಲ್ಲ ಹೊರಗಿನಿಂದ ನೋಡುತ್ತಿದ್ದ ಶಿಲ್ಪಾಳ ಅಮ್ಮ ಖುಷಿಪಟ್ಟಳು. ನೆಮ್ಮದಿಯ ಉಸಿರು ಬಿಟ್ಟಳು. ನನ್ನ ಮಗಳು ಕೊನೆಗೂ ಮದುವೆಗೆ ಒಪ್ಪಿಕೊಂಡಳು. ಅವಳ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡಿಕೊಂಡಳು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.